ಚಾಲೆಂಜಿಂಗ್ ಸ್ಟಾರ್ಗೆ ಇನ್ನೊಂದು ವರ್ಷ ಜೈಲೇ ಗತಿ. ಸುಪ್ರೀಂ ಕೋರ್ಟ್ನಿಂದ ದರ್ಶನ್ಗೆ ಸಿಗಲಿಲ್ಲ ಜಾಮೀನು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷ್ಯಗಳ ವಿಚಾರಣೆಗೆ ಗಡುವು ನೀಡಿದ ಸುಪ್ರೀಂ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 60 ಪ್ರಮುಖ ಸಾಕ್ಷ್ಯಗಳ ವಿಚಾರಣೆ ಬಾಕಿ. ಅವನ್ನೆಲ್ಲ 1 ವರ್ಷದಲ್ಲಿ ಮುಗಿಸಿ, ಇಲ್ಲದಿದ್ದರೆ ವಿಚಾರಣಾ ನ್ಯಾಯಾಲಯದಲ್ಲೇ ಮತ್ತೆ ಜಾಮೀನು ಅರ್ಜಿ ಸಲ್ಲಿಸಬಹುದು. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಸೂಚನೆ. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಶಾಕ್. ಪೆಟ್ರೋಲ್ ಪ್ರತಿ ಲೀಟರ್ಗೆ ₹3.21 ಏರಿಕೆ, ಡೀಸೆಲ್ ಕೂಡ ₹3.11 ಹೆಚ್ಚಳ. ಜನರ ಜೇಬಿಗೆ ಇನ್ನಷ್ಟು ಭಾರ. ಪೆಟ್ರೋಲ್ ದರ ಏರಿಕೆ ಬೆನ್ನಲ್ಲೇ ಸಿಎನ್ಜಿ ದರವೂ ಏರಿಕೆ. ಪ್ರತಿ ಕೆಜಿ ಸಿಎನ್ಜಿ ಬೆಲೆ ₹2 ಹೆಚ್ಚಳ. ಬೆಂಗಳೂರಿನಲ್ಲೀಗ 1 ಕೆಜಿ ಸಿಎನ್ಜಿ ₹90. ದರ ಏರಿಕೆ ಮಾಡಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಈಗ ಹೆಚ್ಚಳ ಮಾಡಿರೋದ್ರಿಂದ ಜನಸಾಮಾನ್ಯರಿಗೆ ಹೊರೆ. ನ್ಯೂಸ್ ಫಸ್ಟ್ ಎದುರು ಜನಸಾಮಾನ್ಯರ ಅಳಲು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದ್ದು ಮೋದಿ ಕೊಡುಗೆ. ದರ ಹೆಚ್ಚಳಕ್ಕೆ ಪ್ರಧಾನಿ ವಿರುದ್ಧ ಡಿಸಿಎಂ ಡಿಕೆಶಿ ಕಿಡಿ. ನೆರೆಯ ದೇಶಗಳೊಂದಿಗೆ ಸಂಬಂಧ ಸರಿಯಾಗಿಲ್ಲದಿರೋದಕ್ಕೆ ಈ ಸ್ಥಿತಿ ಅಂತ ಆರೋಪ. ಇನ್ನೂ ಬಗೆಹರಿಯದ ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟು. ಒಮನ್ನಿಂದ ಭಾರತಕ್ಕೆ ಗ್ಯಾಸ್ ಪೈಪ್ಲೈನ್ ಅಳವಡಿಕೆಗೆ ಪ್ಲಾನ್. 40,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಮಾರ್ಗಕ್ಕೆ ತಯಾರಿ. ವಚನಾನಂದ ಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣದ ತನಿಖೆ ಚುರುಕು. ಸ್ವಾಮೀಜಿ ರಕ್ತ, ಉಗುರು, ಬಟ್ಟೆ ಸೇರಿ ಇತರೆ ಮಾದರಿ ಸಂಗ್ರಹ. ಇವತ್ತು ಮನೋವೈದ್ಯರಿಂದ ಆಪ್ತ ಸಮಾಲೋಚನೆ. ವಿಜಯಪುರದಲ್ಲಿ ಭಾರೀ ಗಾಳಿ ಸಹಿತ ಮಳೆಗೆ ದುರಂತ. ಮನೆಯ ಮೇಲ್ಛಾವಣಿ ಕುಸಿದು 4 ಜೀವಂತ ಸಮಾಧಿ. ಪತಿ, ಪತ್ನಿ ಹಾಗೂ 2 ಮಕ್ಕಳು ಕೊನೆಯುಸಿರು. ಬಾಗಲಕೋಟೆಯಲ್ಲಿ ಭಾರೀ ಮಳೆ. ಲೋಕಾಪುರ ಪೊಲೀಸ್ ಠಾಣೆ ಜಲಾವೃತ. ರಾತ್ರಿಯಿಡೀ ನೀರು ಹೊರಹಾಕೋಕೆ ಪೊಲೀಸರ ಹರಸಾಹಸ. ಚಿತ್ರದುರ್ಗದಲ್ಲಿ ಭಾರೀ ಮಳೆ. ರಾಮಸಾಗರ ಗ್ರಾಮದಲ್ಲಿ ಧರೆಗೆ ಬಿದ್ದ ಬೃಹತ್ ಗಾತ್ರದ ಆಲಿಕಲ್ಲು. ಕೈನಲ್ಲಿ ಹಿಡಿದು ಖುಷಿ ಪಟ್ಟ ಬಾಲಕ. ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಮಟ್ಟ ಕುಸಿತ. ಹಿನ್ನೀರಿನಲ್ಲಿ ಮುಳುಗಡೆಯಾಗಿದ್ದ ಐತಿಹಾಸಿಕ ಲಕ್ಷ್ಮೀನಾರಾಯಣ ಸ್ವಾಮಿ ದೇಗುಲ ಗೋಚರ. 2023ರ ಬಳಿಕ ಮತ್ತೆ ಕಾಣಿಸಿಕೊಂಡ ದೇವಸ್ಥಾನ. ನಿಮಗೆ ತಿಲಕ ಕಂಡ್ರೆ ನಡುಕ, ಕೇಸರಿ ಕಂಡ್ರೆ ಮೈಯೆಲ್ಲಾ ಉರಿ. ಅನ್ಯಮತೀಯ ಸಂಭ್ರಮಗಳಲ್ಲಿ ಟೋಪಿ ಹಾಕೊಂಡು ಮದುಮಗನಂತೆ ಸಿಂಗಾರಗೊಳ್ತೀರಿ. ಸಿಎಂ ವಿರುದ್ಧ ಆರ್ ಅಶೋಕ್ ಟ್ವೀಟ್ ಬಾಣ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂದು ಬ್ಯಾನರ್. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮುಖಂಡ ಮೃಣಾಲ್ ಹೆಬ್ಬಾಳ್ಕರ್ರಿಂದ ಜಾಹೀರಾತು ಫಲಕ. ಯಾರು ಬ್ಯಾನರ್ ಹಾಕಬೇಡಿ ಎಂದು ವಾರ್ನಿಂಗ್ ನೀಡಿದ್ರೂ ಗಮನ ಸೆಳೆದ ಪೋಸ್ಟರ್. ತಮಿಳುನಾಡಿಗೆ ಡಿಸಿಎಂ ಡಿಕೆಶಿ ಪ್ರಯಾಣ. ಹುಟ್ಟುಹಬ್ಬದ ಪ್ರಯುಕ್ತ ಮುರುಗನ್ ದೇವಸ್ಥಾನಕ್ಕೆ ಭೇಟಿ. ಹೊರಡುವ ಮುನ್ನ 25 ಋತ್ವಿಜರಿಂದ ಡಿಕೆಶಿಗೆ ಆಶೀರ್ವಾದ. ಬಿಎಸ್ವೈ ಅಭಿಮಾನೋತ್ಸವದಿಂದ ಹೆಚ್ಚಿದ ಬಲ. ಹೈಕಮಾಂಡ್ ಭೇಟಿಗೆ ಮುಂದಿನ ವಾರ ದೆಹಲಿಗೆ ವಿಜಯೇಂದ್ರ ಪ್ರಯಾಣ. ಜಿಬಿಎ ಎಲೆಕ್ಷನ್ಗೆ ರೂಪುರೇಷೆ. ಪಕ್ಷ ಸಂಘಟನೆಯಲ್ಲಿ ಮಾರ್ಪಾಡುಗಳ ಬಗ್ಗೆ ಚರ್ಚೆ. ಅನುಮತಿಯ ನಿರೀಕ್ಷೆ. ಜಿಬಿಎ ಚುನಾವಣೆಗೆ ಎಸ್ಐಆರ್ ಅಡ್ಡಿ ಆತಂಕ. ಎಸ್ಐಆರ್ ಪ್ರಕ್ರಿಯೆ ಆರಂಭದ ಹಿನ್ನೆಲೆ ಮತ್ತೆ ಮುಂದಕ್ಕೆ ಹೋಗೋ ಸಾಧ್ಯತೆ. ಜೂನ್ ಒಳಗೆ ಜಿಬಿಎ ಎಲೆಕ್ಷನ್ ಡೌನ್. ಬೆಂಗಳೂರಲ್ಲಿ ಹೂತಿಟ್ಟ ಶವ ಹೊರತೆಗೆದು ಪ್ರಕರಣದ ಮರು ತನಿಖೆ. ಇಮ್ತಿಯಾಜ್ ಪಾಷಾ ಎಂಬಾತನ ಸಾವಿನ ಸಂಬಂಧ ಹಲವು ಶಂಕೆ.
ಸಹೋದರನ ಪತ್ನಿ ಮತ್ತು ಸ್ನೇಹಿತನ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು. ಇಂದು ಮೃತದೇಹ ಹೊರತೆಗೆದು ಮರಣೋತ್ತರ ಪರೀಕ್ಷೆ. ಅನೈತಿಕ ಚಟುವಟಿಕೆಗಳ ತಾಣವಾದ ಶಾಲಾ ಆವರಣ. ರಾಮನಗರದ ಲಕ್ಕೋಜನಹಳ್ಳಿಯಲ್ಲಿರೋ ಸ್ಕೂಲ್ ಮುಂದೆಯೇ ಇಸ್ಪೀಟ್ ಎಣ್ಣೆ ಪಾರ್ಟಿ. ರೌಡಿ ಶೀಟರ್ ಹನುಮ ಮತ್ತು ಸಹಚರರಿಂದ ಕೃತ್ಯ. ನಕಲಿ ಗುತ್ತಿಗೆದಾರನಿಗೆ ಕೋಟ್ಯಾಂತರ ರೂಪಾಯಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿ. ರಾಯಚೂರು ಲೋಕೋಪಯೋಗಿ ಇಲಾಖೆ ಡಬಲಿ ವೆಂಕಟೇಶ್ ಗಲತ್ ಕರ್ತವ್ಯ ಲೋಪ. ಅಮಾನತು ಮಾಡುವಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ಎಂಎಲ್ಸಿ ಬಸನಗೌಡ ಬಾದರ್ಲಿ ಪತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.